ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆರ್.ಎಲ್ ಕುಕ್ ಬುಕ್ ದ ಸ್ಟೇಟ್ ಆಫ್ ಫ್ಲೇವರ್ಸ್. ಇವತ್ತು ನಾವು ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಇಲ್ಲಿ ಆಲ್ಫಾನ್ಸೋ ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡಿ ಇಟ್ಕೋತೀನಿ, ಪ್ಯೂರಿ ಥರ. ಮತ್ತು ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರ್ಗೆ ನಾನು 1 ಕಪ್ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ. ಆಮೇಲೆ 1 ಕಪ್ ಆಗೋಷ್ಟು ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಪ್ಯೂರಿ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1/2 ಕಪ್ಪಷ್ಟು ಸಕ್ಕರೆ, ಆಮೇಲೆ 1/2 ಕಪ್ ಮಿಲ್ಕ್ ಪೌಡರ್ ಮತ್ತು 1/2 ಕಪ್ಪು ಫ್ರೆಶ್ ಕ್ರೀಮು, ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆಮೇಲೆ ಒಂದು ಕಂಟೈನರ್ ತೊಗೊಳ್ಳಿ. ಈ ಥರ ಕಂಟೈನರ್ ಇದ್ರೂ ಪರವಾಗಿಲ್ಲ, ಯಾವ ಥರ ಇದ್ರೂ ಪರವಾಗಿಲ್ಲ. ನೀಟಾಗಿ ಆ ಕಂಟೈನರ್ಗೆ ನಾವು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಹಾಕಿ ಮತ್ತು ಈ ಥರ ನೀಟಾಗಿ ಟ್ಯಾಪ್ ಮಾಡಬೇಕು. 3 ಸತಿ ಅದನ್ನು ಟ್ಯಾಪ್ ಮಾಡಾದಮೇಲೆ ಆ ಕಂಟೈನರ್ ಏನಿರುತ್ತೆ ನೀಟಾಗಿ ಏರ್ಟೈಟ್ ಕಂಟೈನರ್ ತೊಗೊಳ್ಳಿ. ಆ ಏರ್ಟೈಟ್ ಕಂಟೈನರ್ನ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಫ್ರೀಸ್ ಮಾಡಿ 3 hours. 3 hours ಫ್ರೀಸ್ ಮಾಡಿ ಆದಮೇಲೆ ಇಲ್ಲಿ ಓಪನ್ ಮಾಡಿದಾಗ ಅದು ಈ ಥರ ಇರುತ್ತೆ. ಅದಕ್ಕೆ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಮ್ಯಾಂಗೋ ಕ್ಯೂಬ್ಸ್ನ ಹಾಕೋಬೇಕು. ಈ ಥರ ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮತ್ತೆ ಇರುವಂಥ 2 ಸತಿ ಹಾಕೋತಾ ಇದ್ದೀನಿ. ಆವಾಗ ಲೇಯರ್ ಆಗಿ ಕ್ಲೀನಾಗಿ ಮ್ಯಾಂಗೋಸ್ ಹಂಗೆ ಸಿಗುತ್ತೆ, ತುಂಬ ಡೆಲಿಷಿಯಸ್ ಆಗಿರುತ್ತೆ ಟೇಸ್ಟು. ಮತ್ತು ಇವಾಗ ಇದನ್ನು ಕ್ಲೋಸ್ ಮಾಡಿ 9 to 10 hours ಅಥವಾ ಓವರ್ ನೈಟ್ ಇದನ್ನು ಫ್ರೀಸ್ ಮಾಡಿಬಿಡಿ. ನೆಕ್ಸ್ಟು 10 hours ಆದಮೇಲೆ ನೀಟಾಗಿ ಸ್ಕೂಪ್ ಔಟ್ ಮಾಡಿ ಸರ್ವ್ ಮಾಡಿ. ನೋಡಿ, ನಾವು ಮ್ಯಾಂಗೋ ಪೀಸಸ್ ಏನು ಹಾಕಿದ್ವಿ ಅದೆಲ್ಲ ಸಕ್ಕ ಡೆಲಿಷಿಯಸ್ ಆಗಿರುತ್ತೆ ಇವಾಗ ತಿನ್ನಬೇಕಾದ್ರೆ. ಹಾಗೆ ಸರ್ವ್ ಮಾಡಬೇಕಾದ್ರೆ ನಿಮ್ಗೆ ಬೇಕು ಆದರೆ ನೀವು ನಟ್ಸ್ ಹಾಕ್ಕೋಬೋದು. ನಾನಿಲ್ಲಿ ನಟ್ಸ್ ಹಾಕ್ತಾಯಿದ್ದೀನಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಟ್ಸ್ ಹಾಕಿ ಗಾರ್ನಿಷ್ ಮಾಡಿದ್ರೆ ಡೆಲಿಷಿಯಸ್ ಆಗಿರೋ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.